ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲದೆ ಉಚಿತವಾಗಿ ಮಹಿಳೆಯರಿಗೆ 2 ಸೀರೆ ಹಾಗೂ 27ನೇ ಕಂತಿನ ಹಣ ಜಮಾ ಮತ್ತು ಇಲ್ಲಿ ಉಚಿತವಾಗಿ ಇಂದಿರಾ ಕಿಟ್ ಬಗ್ಗೆ ಹೊಸದಾಗಿ ಅಪ್ಡೇಟ್ ಬಂದಿದೆ. ನೋಡಿ, ಇದೆಲ್ಲವೂ ಕೂಡ 100% ಒರಿಜಿನಲ್ ಇನ್ಫಾರ್ಮೇಶನ್ ಹಾಗೂ ಫ್ರೆಶ್ ಅಪ್ಡೇಟ್ ಆಗಿರುತ್ತೆ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಹಾಗಾಗಿ ವಿಡಿಯೋ ಆದಷ್ಟು ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈ ಎಲ್ಲ ವಿಷಯದ ಬಗ್ಗೆ ಹೊಸ ಮಾಹಿತಿ ಬಂದಿದೆ. ಈ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ನೋಡಿ, ಮೊದಲನೆಯದಾಗಿ 27ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಹಣ ಯಾವಾಗಿನಿಂದ ಜಮೆ ಆಗುತ್ತಿದೆ ಮತ್ತು ಎಷ್ಟು ದಿನಗಳ ಕಾಲ ಇದು ಜಮೆ ಆಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಇಂದು ಜಮೆ ಆಗಲಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಸ್ವಲ್ಪ ತಡ ಆಗುತ್ತೆ ಹಾಗೂ ಮಹಿಳೆಯರಿಗೆ ಉಚಿತ ಸೀರೆಯನ್ನ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಕೂಡ, ಮತ್ತು ಬಜೆಟ್ ನಲ್ಲಿ ದೊಡ್ಡ ಹಣ ಮೀಸಲಿಡಲಾಗಿದೆ, ಇದ್ರ ಬಗ್ಗೆನೂ ಕೂಡ, ಮತ್ತು ಅನ್ನಭಾಗ್ಯ ಯೋಜನೆಯ ಬಗ್ಗೆ, ಇಂದಿರಾ ಕಿಟ್ ಮತ್ತು ಯುವ ನಿಧಿ ಯೋಜನೆ ಬಗ್ಗೆ, ಮತ್ತು ಇಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ನಂಬಲಾಗದಂತಹ ಒಂದು ಅಪ್ಡೇಟ್ ಹೊರಬಿದ್ದಿದೆ. ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನದೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಮೊದಲನೆಯ ಅಪ್ಡೇಟ್. ನೋಡಿ, ಇಲ್ಲಿ ಮೊದಲಿಗೆ ಪ್ರಮುಖ ವಿಷಯ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ. ನೋಡಿ, ಇತ್ತೀಚಿನ ಮಾಹಿತಿಯ ಪ್ರಕಾರ 27ನೇ ಕಂತಿನ ಹಣದ ಬಿಡುಗಡೆ ಪ್ರಕ್ರಿಯೆ ಆರಂಭವಾಗಿದೆ ಎಂದು ತಿಳಿಸಲಾಗಿದೆ ಮತ್ತು ಕೆಲವು ಜಿಲ್ಲೆಗಳಿಗೆ ನೋಡಿ 9ನೇ ತಾರೀಕಿನಿಂದ ಮಾರ್ಚ್ 9ರಿಂದಲೇ ಹಣ ಜಮೆ ಆಗಲು ಶುರುವಾಗಿದೆ. ವಿಶೇಷವಾಗಿ ಈ ಜಿಲ್ಲೆಯ ಮಹಿಳೆಯರಿಗೆ ಹಣ ಬರಲು ಪ್ರಾರಂಭವಾಗಿದೆ. ಹೌದು ವೀಕ್ಷಕರೇ, ಈ ಒಂದು ಜಿಲ್ಲೆಗಳಿಗೆ ನೋಡಿ, ಬೆಂಗಳೂರು ಜಿಲ್ಲೆ ಮತ್ತು ಗದಗ್ ಹಾಗೂ ಕೋಲಾರ ಮತ್ತು ಬೆಳಗಾವಿ ಹಾಗೂ ಬಳ್ಳಾರಿ ಮತ್ತು ಧಾರವಾಡ, ಇವಿಷ್ಟು ಜಿಲ್ಲೆಗಳಿಗೆ, ಈ ಜಿಲ್ಲೆಗಳ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈಗಾಗಲೇ 2,000 ರೂಪಾಯಿ ಹಣ ಜಮೆ ಆಗುತ್ತಿರುವ ಮಾಹಿತಿ ಬರುತ್ತಿದೆ. ಆದ್ದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ನಿಮ್ಮ ಒಂದು ಬ್ಯಾಂಕ್ ಖಾತೆ ಮತ್ತು DBT ಸ್ಟೇಟಸ್ ಅನ್ನ ಒಂದು ಬಾರಿ ಪರಿಶೀಲನೆಗೊಳ್ಳಿ. ಯಾಕಂತಂದ್ರೆ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಮೆಸೇಜ್ ಬರದೇ ಇರಬಹುದು, ಆದರೆ ಹಣ ಬಂದಿರುವಂತಹ ಸಾಧ್ಯತೆ ಹೆಚ್ಚಿಗೆ ಆಗಿರುತ್ತೆ ಮತ್ತು ಈ ಜಿಲ್ಲೆಗಳಿಗೆ ತಡವಾಗಿ ಬರುತ್ತೆ. ಹೌದು ವೀಕ್ಷಕರೇ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇಲ್ಲಿ ಹಣ ತಡವಾಗಿ ಬರ್ತಾ ಇರುವಂತದ್ದು ಯಾವ ಜಿಲ್ಲೆಗಳು ಅಂತ ನೋಡೋಣ. ನೋಡಿ, ಇನ್ನು ಕೆಲವು ಜಿಲ್ಲೆಗಳ ಮಹಿಳೆಯರು ಕೇಳುತ್ತಿರುವ ಪ್ರಶ್ನೆ ಏನಂತಂದ್ರೆ ನಮಗೆ ಹಣ ಯಾಕೆ ಬಂದಿಲ್ಲ ಅಂತ. ಸ್ನೇಹಿತರೆ, ಸರ್ಕಾರ ಸಾಮಾನ್ಯವಾಗಿ ಎಲ್ಲ ಜಿಲ್ಲೆಗಳಿಗೆ ಒಂದೇ ದಿನದಲ್ಲಿ ಹಣ ಹಾಕುವುದಿಲ್ಲ. ಕೆಲವೊಮ್ಮೆ 2 ಅಥವಾ 3 ಹಂತದಲ್ಲಿ ಹಣ ಜಮೆ ಆಗಲು ಪ್ರಾರಂಭವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಗಳ ಮಹಿಳೆಯರಿಗೆ ಹಣ ಸ್ವಲ್ಪ ತಡವಾಗಬಹುದು ಎಂದು ತಿಳಿಸಲಾಗಿದೆ. ಆದ್ದರಿಂದ ಈ ಜಿಲ್ಲೆಗಳಿಗೆ 2ನೇ ಹಂತದಲ್ಲಿ ಹಣ ಜಮೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಯಾರಿಗೂ ಹಣ ಬರದೇ ಇದ್ದರೂ ಆತಂಕ ಪಡುವ ಅಗತ್ಯವಿಲ್ಲ. ನಿಮಗೆ ಖಂಡಿತ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗುತ್ತೆ. ವೀಕ್ಷಕರೇ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಮಹಿಳೆಯರಿಗೆ ಉಚಿತ ಸೀರೆ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ನೋಡಿ, ಮಹಿಳೆಯರಿಗೆ ಉಚಿತ ಸೀರೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದಾನೆ. ಸೊ ಅದಕ್ಕಿಂತ ಮೊದಲು ಇಲ್ಲಿ ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್. ಹೌದು ವೀಕ್ಷಕರೇ, ನೋಡಿ, ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ಒಂದು ಹೊಸ ಮಾಹಿತಿ ಹೊರಬಿದ್ದಿದೆ. ನೋಡಿ, ಕೆಲವು ವರದಿಗಳ ಪ್ರಕಾರ ಅಕ್ಕಿಯ ಬದಲು ಅಂದ್ರೆ ಇವಾಗ ಇಂದಿರಾ ಕಿಟ್ ನಿಮಗೆ ಕೊಡಲಾಗುತ್ತೆ. ಆ ಇಂದಿರಾ ಕಿಟ್ ಅಲ್ಲಿ ಏನೇನು ನಿಮಗೆ ಸಿಗುತ್ತೆ ಅಂತ ನೋಡೋದಾದ್ರೆ, ಈ ದಿನಸಿ ಕಿಟ್ಗಳಲ್ಲಿ ಈ ವಸ್ತುಗಳು ಇರಬಹುದು ಎಂದು ಹೇಳಲಾಗಿದೆ. ಅದರಲ್ಲೂ ಸಕ್ಕರೆ ಇರುತ್ತಂತೆ ಮತ್ತು ಉಪ್ಪು ಇರುತ್ತೆ ಅಂತ ಹೇಳಲಾಗಿದೆ ಮತ್ತು ಎಣ್ಣೆ ಇರುತ್ತೆ ಅಂದ್ರೆ ಅಡುಗೆ ಎಣ್ಣೆ ಇರುತ್ತೆ ಅಂತ ಹೇಳಲಾಗಿದೆ ಹಾಗೂ ಇನ್ನಿತರ ದಿನಬಳಕೆಯ ವಸ್ತುಗಳು ಅಂದ್ರೆ ದಿನಸಿ ಪದಾರ್ಥಗಳು, ದಿನಸಿ ವಸ್ತುಗಳು ಇರುತ್ತೆ ಅಂತ ಹೇಳಲಾಗಿದೆ. ಈ ಒಂದು ಯೋಜನೆ ಇದು ಏಪ್ರಿಲ್ ಅಥವಾ ಮೇ ತಿಂಗಳಿನಿಂದ ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಆದರೆ ಇದಿನ್ನೂ ಕೂಡ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ ನಿಮ್ಮ ಇಂದಿರಾ ಕಿಟ್ ಯೋಜನೆ. ಇವಾಗ ಬನ್ನಿ ವೀಕ್ಷಕರೇ, ಉಚಿತ ಸೀರೆ ಇದ್ರ ಬಗ್ಗೆನೇ ನಾವು ಇವಾಗ ತುಂಬಾನೇ ಇಂಪಾರ್ಟೆಂಟ್ ಆಗಿ ಮತ್ತು ಹೈಲೈಟ್ ಆಗಿ ಹೇಳ್ತಾ ಇರೋದು. ನೋಡಿ, ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬಹುದು. ಹಾಗೆ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಮತ್ತು ವಿಡಿಯೋನ ಯಾರಿನ್ನೂ ಲೈಕ್ ಮಾಡಿಲ್ಲ, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ನೋಡಿ, ಮಹಿಳೆಯರಿಗೆ ಉಚಿತ ಸೀರೆ, ಇದೀಗ ಇನ್ನೊಂದು ದೊಡ್ಡ ಚರ್ಚೆಯ ವಿಷಯ ಏನಂತಂದ್ರೆ ಮಹಿಳೆಯರಿಗೆ ಉಚಿತವಾಗಿ 2 ಸೀರೆ ನೀಡುವ ಯೋಜನೆ. ಹೌದು ವೀಕ್ಷಕರೇ, ನಮ್ಮ ಕರ್ನಾಟಕ ಸರ್ಕಾರದಿಂದ ಮಹಿಳೆಯರಿಗೆ
ಉಚಿತವಾಗಿ ವಿಶೇಷವಾಗಿ 2 ಸೀರೆ ನೀಡುವ ಒಂದು ಯೋಜನೆ ನೋಡಿ. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ವರ್ಷಕ್ಕೆ 2 ಬಾರಿ ಮಹಿಳೆಯರಿಗೆ ಉಚಿತ ಸೀರೆ ನೀಡುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಎಂದು ಕೆಲವು ವರದಿಗಳು ಹೇಳುತ್ತಿವೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುತ್ತಿರುವ ಮಹಿಳೆಯರಿಗೆ ಪ್ರತಿ ವರ್ಷ 2 ಸೀರೆ ನೀಡುವ ಯೋಜನೆ ತರಬಹುದು ಎಂದು ಮಾತು ಕೇಳಿ ಬರುತ್ತಿದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳಬೇಕು, ಈ ಒಂದು ಯೋಜನೆ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆಗೊಂಡಿಲ್ಲ ವೀಕ್ಷಕರೇ. ಹಾಗಾಗಿ ಈಗಾಗಲೇ ಕೇವಲ ಚರ್ಚೆಯ ಹಂತದಲ್ಲಿದೆ. ಆದ್ದರಿಂದ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದ ನಂತರವೇ ನಾವು ನಿಮಗೆ ಮತ್ತೊಮ್ಮೆ ಅಪ್ಡೇಟ್ ಮಾಡ್ತೇವೆ. ನೋಡಿ ವೀಕ್ಷಕರೇ, ಇಲ್ಲಿ ಯುವ ನಿಧಿ ಯೋಜನೆ ಬಗ್ಗೆ, ಇನ್ನು ಯುವ ನಿಧಿ ಯೋಜನೆ ಬಗ್ಗೆ ಕೇಳುತ್ತಿದ್ದಂತಹ ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆಯ ಹಣ ವರ್ಗಾವಣೆ ಸ್ವಲ್ಪ ವಿಳಂಬವಾಗುತ್ತಿದೆ ಎಂದು ಮಾಹಿತಿ ಬಂದಿದೆ. ಆದರೆ ಸರ್ಕಾರ ಈ ಯೋಜನೆಯ ಹಣ ಮೀಸಲಿಟ್ಟಿದೆ. ಹೀಗಾಗಿ ಯುವ ನಿಧಿ ಯೋಜನೆ ಕೂಡ ಮುಂದುವರಿಯುತ್ತದೆ. ಇದಷ್ಟೇ ಅಲ್ಲದೆ ನೋಡಿ, ಬಜೆಟ್ನಲ್ಲಿ ದೊಡ್ಡ ಹಣ ಮೀಸಲಾತಿ ಗೃಹಲಕ್ಷ್ಮಿಯರಿಗೆ. ವೀಕ್ಷಕರೇ ನೋಡಿ, ನೀವು ನಂಬೋದಿಲ್ಲ, ಇನ್ನೊಂದು ಮುಖ್ಯ ಮಾಹಿತಿ ಏನಂತಂದ್ರೆ 2026 ಮತ್ತು 27ನೇ ಸಾಲಿನ ಬಜೆಟ್ನಲ್ಲಿ, ಅಂದ್ರೆ ಇದೇ ಮಾರ್ಚ್ ಅಲ್ಲಿ ನಡೀತಲ್ವಾ, ಈ ಒಂದು ಬಜೆಟ್ನಲ್ಲಿ ಬರೋಬ್ಬರಿ 28,608 ಕೋಟಿ ರೂಪಾಯಿ ಹಣ ಮೀಸಲಿಡಲಾಗಿದೆ. ಅದರ ಅರ್ಥ ಏನಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲೋದಿಲ್ಲ. ಮುಂದೆಯೂ ಇದೇ ರೀತಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರುತ್ತೆ ಇರುತ್ತದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ ನೋಡಿ, ಈ ವಿಡಿಯೋ ಮುಗಿಸುವ ಮೊದಲು ಒಂದು ಸಣ್ಣ ಸಂದೇಶ ಹೇಳಬೇಕು ನೋಡಿ. ಏನಂತಂದ್ರೆ ವೀಕ್ಷಕರೇ ನೋಡಿ, ಸ್ಪೆಷಲ್ ಆಗಿ ಮಹಿಳೆಯರೇ ನಮ್ಮ ಒಂದು ಚಾನಲನ್ನು ಜಾಸ್ತಿ ನೋಡೋದ್ರಿಂದ ನಿಮಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದಾನೆ ನೋಡಿ. ನಾವು ಇಂದು ಏನೇ ಸಾಧನೆ ಮಾಡ್ತಾ ಇದ್ರೆ ಅದು ಹಿರಿಯರ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಅದರ ಹಿಂದೆ ತಂದೆ ತಾಯಿ ಅಥವಾ ನಿಮ್ಮ ಅತ್ತೆ ಅಥವಾ ನಿಮ್ಮ ಮಾವ ಮಾಡಿದ ತ್ಯಾಗ ಮತ್ತು ಕಷ್ಟ ಇರುತ್ತದೆ. ಆದ್ದರಿಂದ ವೃದ್ಧಾಪದಲ್ಲಿ ನಮ್ಮ ತಂದೆ ತಾಯಿಯರ ಗೌರವದಿಂದ ನೋಡಿಕೊಳ್ಳಬೇಕು. ಕೆಲವರು ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ನಿರ್ಧಾರ ತೆಗೆದುಕೊಳ್ಳುತ್ತಾರೆ, ಆದರೆ ಅದು ಸರಿಯಾದ ಮಾರ್ಗ ಅಲ್ಲ. ಮನೆಯಲ್ಲಿ ಇರುವ ಹಿರಿಯರನ್ನ ಪ್ರೀತಿಯಿಂದ ನೋಡಿಕೊಳ್ಳಿ. ಆದಷ್ಟು ಅವರು ನಮಗೆ ಕೊಟ್ಟ ಪ್ರೀತಿ ಮತ್ತು ಕಾಳಜಿಯನ್ನು ನಾವು ಮರಳಿ ಕೊಡಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಶೇರ್ ಮಾಡಿ. ಇಂತಹ ಸರ್ಕಾರಿ ಯೋಜನೆಗಳ ಹೊಸ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಜೈ ಕರ್ನಾಟಕ.